ಇಮಿಡಿಯೇಟ್ಲಿ ಇಟ್ಸ್ ಬಿಡ್ ಡನ್. ಸೊ ಅದರಿಂದ ಈಗ ಆನ್ಲೈನ್ ಸಬ್ಮಿಷನ್ ಫಾರ್ಮ್ಸ್ ಜಾಸ್ತಿ ಆಗ್ತಾ ಇದೆ. 1,68,000 ಮತದಾರರು ಆನ್ಲೈನ್ಲಿ ಅಪ್ಲೈ ಮಾಡಿರೋದೇ ಆನ್ಲೈನ್ ಪ್ರಾಸೆಸ್ ಇಸ್ ಗೋಯಿಂಗ್ ಸ್ಮೂತ್ ಎಂಬುದಕ್ಕೆ ಸಾಕ್ಷಿ ಆಗಿರ್ತದೆ. ಸೊ ಇಫ್ ಸಂಬಡಿ ವಾಂಟ್ಸ್ ಟು ಅಪ್ಲೈ ಆನ್ಲೈನ್ ಅಂಡ್ ಎಸ್ಪೆಷಲಿ ಐ ಅಪೀಲ್ ಟು ಆಲ್ ದ ಯಂಗ್ ವೋಟರ್ಸ್ ಆಫ್ ಕರ್ನಾಟಕ ಹೂ ವಾಂಟ್ಸ್ ಟು ಸಬ್ಮಿಟ್ ಫಾರ್ಮ್ 6, kindly submit form 6. If you are pardon? No, the process is 29/7 ತನಕ. The last date is 29/7. Many people may think ಆಯ್ತು ನೆಕ್ಸ್ಟ್ ವೀಕ್ ಮಾಡೋಣ, 2 ದಿನ ಬಿಟ್ಟು ಮಾಡೋಣ ಅಂತ ಥಿಂಕ್ ಮಾಡಬಹುದಲ್ಲ. See, that's why the process is on till 29 July. The final numbers will come to know the final numbers, total numbers only after 29th July. ಅದರಿಂದ ಅಲ್ಲಿ ತನಕ ಪ್ರಾಸೆಸ್ ನಡೀತಾ ಇದೆ. ಇವತ್ತೇ ನಾವು ತೀರ್ಮಾನ ಮಾಡಲಿಕ್ಕೂ ಆಗಲ್ಲ. ಈಗ ತಾವು ಕೇಳಿದ್ರೆ ಸರಿ ಇದೆ, ನಂಬರ್ ಕಡಿಮೆ ಇರಲ್ವಾ ಅಂತ. 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ, 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ. ಸೊ pardon sir? See, it is a choice of the voter. It is our duty to deliver the enumeration form to each and every houses. ಪ್ರತಿಯೊಂದು ಮತದಾರರಿಗೂ ತನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಸರ್ ಒಂದು ನಿಮಿಷ, ಪ್ರತಿಯೊಂದು ಮತದಾರರಿಗೂ ತನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಬಾಗಿಲಿಗೆ ಮುಟ್ಟುವ ಜವಾಬ್ದಾರಿ ನಮ್ಮದು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೀನಿ. ಯಾರಾದರೂ ನಾನು ಮನೆಯಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೆ ನಾನು ದೂರ ಇದ್ದೀನಿ ಅಥವಾ ಐ ವಾಂಟ್ ಟು ಫೈಲ್ ಆನ್ಲೈನ್ ಫಾರ್ಮ್ ಅಂದರೆ ವಿ ಡೆಫಿನೆಟ್ಲಿ ವೆಲ್ಕಮ್ ಅಂಡ್ ಎನ್ಕರೇಜ್ ಎವ್ರಿ ಕನ್ಸರ್ನ್ ವೋಟರ್, ಪ್ಲೀಸ್ ಅಪ್ಲೈ ಆನ್ಲೈನ್. And I request all the young voters of Karnataka, new voters of Karnataka, if you are completing 18 years of age on 1/10/26, 1 ಅಕ್ಟೋಬರ್ 26ಕ್ಕೆ ತಾವು 18 ವಯಸ್ಸು ಪೂರ್ತಿ ಮಾಡೋ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಅನ್ನು ಅಪ್ಲೈ ಮಾಡಿ. ನೀವು ಫಿಸಿಕಲ್ ಫಾರ್ಮ್ ಬೇಕಾಗಿದ್ದಲ್ಲಿ ಪ್ರತಿ BLO ಹತ್ರ 30 ಫಾರ್ಮ್ ಅನ್ನು ಕೊಟ್ಟಿದ್ದೀವಿ. ಕೈಂಡ್ಲಿ ಟೇಕ್ ದ ಫಾರ್ಮ್ ಅಂಡ್ ಫಿಲ್ ದ ಫಾರ್ಮ್. ಯು ವಿಲ್ ಡೆಫಿನೆಟ್ಲಿ ಬಿ ಎನ್ರೋಲ್ಡ್ ಆಫ್ಟರ್ ವೆರಿಫಿಕೇಶನ್. If you want to fill online form, you are most welcome to fill the online forms. Yes. 2023 ವಿಧಾನಸಭಾ ಚುನಾವಣೆ, 2024 ಲೋಕಸಭಾ ಚುನಾವಣೆ, ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ರೂರಲ್ ಬಿಟ್ಟರೆ ಆನೇಕಲ್ ಬಿಡ್ಬೋದು, ರೂರಲ್ ಕ್ಷೇತ್ರ ಬಿಟ್ಟರೆ ಇನ್ನು ಬಹುತೇಕ ಕ್ಷೇತ್ರಗಳಲ್ಲಿ 45-50% ಒಳಗಡೆ ಮತದಾನ ಆಗುತ್ತೆ. ಈಗ ನೀವು ಎನ್ಯುಮರೇಷನ್ ಫಾರಂ ಕೊಡೋದು ಕೂಡ ಸಿಗ್ತಾ ಇಲ್ಲ ವೋಟರ್ಸ್ ಅಂತ ಹೇಳ್ತಿಲ್ಲ. ನಾನು ಸಿಗ್ತಾ ಇಲ್ಲ ಯಾವಾಗ ಹೇಳೇ ಇಲ್ವೇ? ಅಲ್ಲ, ನೀವು ಹೋಗಿರೋ ಟೈಮ್ಗೆ ಅವ್ರು ಇರಲ್ಲ ಅಂತ. ಇದು ನಿಜಾನ ಇಲ್ಲ? ಇಲ್ಲಿ ರಿಯಲ್ ಆಗಿರೋ ವೋಟರ್ಸೇ ಅಷ್ಟ. ಯಾಕಂತ ಹೇಳಿದ್ರೆ ಕೆಲವರು ಗ್ರಾಮಾಂತರ ಭಾಗದಲ್ಲೂ ಊರಲ್ಲೂ ಒಂದು ವೋಟ್ ಇಟ್ಕೊಂಡಿದ್ರು, ಬೆಂಗಳೂರಲ್ಲೂ ಒಂದು ವೋಟ್ ಇಟ್ಕೊಂಡಿದ್ರು, ಏನೋ ಒಟ್ಟಪಾಡ ಅಂತ ಬೆಂಗಳೂರು ಸೇರಿರ್ತಾರೆ. ಈ ಮೆಜಾರಿಟಿ ಜಾಸ್ತಿ ಇದೆಯಾ? ಆ ಕಾರಣಕ್ಕೋಸ್ಕರ ಸಮಸ್ಯೆ. ಈ ಪ್ರಶ್ನೆಗೆಲ್ಲ ಉತ್ತರ ಡ್ರಾಫ್ಟ್ ರೋಲ್ ಬಂದ ನಂತರನೇ ಹೇಳಲಿಕ್ಕೆ ಸಾಧ್ಯವಾಗಿದೆ. ಯಾಕಂದ್ರೆ ನಮಗೂ ಸಮೇತ ಮಾಹಿತಿ ಇರಲ್ಲ. ಮತ್ತು ಎರಡನೇದು, ಈ ಪ್ರಾಸೆಸ್ ನಡೀತಾ ಇರ್ತದೆ. 29 ಜುಲೈ ಇಸ್ ದ ಲಾಸ್ಟ್ ಡೇಟ್. ಸೊ ಅಲ್ಲಿ ತನಕ ಐ ಕೆನಾಟ್ ಕಮೆಂಟ್ ಆನ್ ಎನಿ ಆಫ್ ದೀಸ್ ಇಶ್ಯೂಸ್. ಇವನ್ ಐ ಡೋಂಟ್ ಹ್ಯಾವ್ ದ ಇನ್ಫಾರ್ಮೇಶನ್. ಬಟ್ ನಾನು ರಿಕ್ವೆಸ್ಟ್ ಈ ಸಂದರ್ಭದಲ್ಲಿ ಈಗ ಎನ್ಯುಮರೇಷನ್ ಫಾರ್ಮ್ ಅಕಸ್ಮಾತ್ ಇಲ್ಲಿವರೆಗೂ ತಲುಪಿಲ್ಲ ಅಂದರೆ ಖಂಡಿತವಾಗಿ ಮುಂಬರುವ ದಿವಸದಲ್ಲಿ ತಮ್ಮ ಮನೆಗೆ ತಲುಪಿಸ್ತದೆ. ಒಂದು, ಎನ್ಯುಮರೇಷನ್ ಫಾರ್ಮಲ್ಲಿ BLO ಮೊಬೈಲ್ ನಂಬರ್ ಹಾಕಿ ಕೊಟ್ಟಿದ್ದೀವಿ. ಸೊ ಕೈಂಡ್ಲಿ ಇಫ್ ಅಟ್ ಆಲ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ದ BLO, ಯು ಕ್ಯಾನ್ ಕಾಂಟ್ಯಾಕ್ಟ್ ದ BLO. ಅದು ಬಿಟ್ಟು ನಾನು ಈಗಲೇ ಹೇಳಿದಂಗೆ ERO ನಂಬರ್, ಅವ್ರದ್ದು ಆಫೀಸ್ ಲೊಕೇಶನ್ ಎಲ್ಲ ಹಾಕಿದ್ದೀವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ನು ಹಲವಾರು ಕಡೆ ಎಸ್ಟಾಬ್ಲಿಷ್ ಮಾಡಲಾಗಿದೆ. ದಟ್ ಕ್ಯಾನ್ ಬಿ ಯುಟಿಲೈಸ್ಡ್. ಆನ್ಲೈನ್ ಫಾರ್ಮ್ ಆಲ್ಸೋ ಕ್ಯಾನ್ ಬಿ ಯುಟಿಲೈಸ್ಡ್. So all the modes of what's the exercise to reach the people, reach the concerned voter is being followed up. Sir, voters uncorrectable enumeration forms. Like what is the criteria? That is not what it has. ಇಲ್ಲ, ಅನ್ಕಲೆಕ್ಟಬಲ್ ಅಂತ ಕೇಳಿದ್ರೆ the BLO would have tried to give the form, and after that he has come to know this is the reason that he is not able to collect the filled form ಅಂತ. ಸೊ ರೀಸನ್ ಈಸ್, ಉದಾಹರಣೆಗೆ ಡೆತ್ ಕೇಸ್ ಇದ್ದ 53,430 ಫಾರ್ಮ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಇಟ್ ಮೀನ್ಸ್ ಎ ವೋಟರ್ ಹೂ ಹ್ಯಾಸ್ ಡೆಡ್ ಆಲ್ರೆಡಿ ಕೆನಾಟ್ ಸೈನ್ ದ ಫಾರ್ಮ್. ಸೊ ಬಿಕಾಸ್ ಆಫ್ ದ ರೀಸನ್ ದ BLO ಹ್ಯಾಸ್ ನಾಟ್ ರಿಸೀವ್ಡ್ ಫಾರ್ಮ್. ಯಾವುದೋ ಒಂದು ವೋಟರ್ ತನ್ನ ಮರಣ ಹೊಂದಿರೋದ್ರಿಂದ ಅವರು ಸೈನ್ ಆಗಲ್ಲ. ಸೊ ಅದು BLO ಗೊತ್ತಾದರೆ ಅವರು ಡೆತ್ ಎಂದು ಬರೀತಾರೆ. ಈ ಮಾಹಿತಿಯನ್ನು ನಾವು ಪೊಲಿಟಿಕಲ್ ಪಾರ್ಟೀಸ್ BLA ಏಜೆಂಟ್ ಏನಿದ್ದಾರೆ ಅವ್ರಿಗೂ ಕೊಡ್ತೀವಿ, ಬೂತ್ ಏಜೆಂಟ್ ಇದೆ ಅವ್ರಿಗೂ ಕೊಡ್ತೀವಿ. ಸೊ others people refuse to sign. There may be some reasons. They would have taken citizenship from some other country also. So others reasons, there may be reasons. So but ಈ ನಂಬರ್ ಅನ್ನ ನಾವು ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಪ್ರತಿನಿಧಿಗಳಿಗೂ ಕೊಟ್ಟಿದ್ದೀವಿ ನಾವು. ಸೊ ಲೆಟ್ ದಮ್ ಆಲ್ಸೋ ಕ್ರಾಸ್ ಚೆಕ್. ಐ ರಿಕ್ವೆಸ್ಟ್ ಆಲ್ ದ ಸಿವಿಲ್ ಸೊಸೈಟಿ, ವಾಲಂಟರಿ ಆರ್ಗನೈಸೇಷನ್, ಸಿವಿಲ್ ಸೊಸೈಟಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಪಾರ್ಡನ್ ಹಾಂ
ಹಾಂ, ಬಿ ಎಲ್ ಕೂಡ ಎನ್ಕ್ವೈರಿ ಪಕ್ಕ ಅವ್ರು ಇಲ್ಲ ಅವ್ರು 6 ತಿಂಗಳಾಯಿತು ಶಿಫ್ಟ್ ಮಾಡಿಕೊಂಡು ಹೋಗಿದ್ದಾರೆ, ಈಗ ಇಲ್ಲ ಅಂತ ಅವ್ರು ಹೇಳಿರ್ತಾರೆ. ಸೊ ಡೆಫಿನೆಟ್ಲಿ ಬಿ ಎಲ್ ಇಸ್ ಆನ್ಸರಬಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ಎರಡನೇದು ಇನ್ನೊಂದು ಏನು ಕೇಳಿದರೆ, ಬಿ ಎಲ್ ಕೆನಾಟ್ ಕೀಪ್ ಇನ್ ಅ ಸಿಂಗಲ್ ಫಾರ್ಮ್ ವಿತೌಟ್ ಡಿಸ್ಟ್ರಿಬ್ಯೂಷನ್. Either he has to distribute to the concerned voter or he has to mark a ASDDO. So 100% forms shall be distributed. Sir, one repeat ಮಾಡಿದೆ. ಇದು 89% ಅಂತ ಹೇಳಿದ್ರೆ total distribution of the forms. 80.89%. ಹಾಂ, ನಂಬರ್ ಹೇಳ್ತೀನಿ ನಾನು. ತಮಗೆ ಕಾಪಿ ಕೊಟ್ಟಿಲ್ವಾ? ಯು ಮಸ್ಟ್ ಹ್ಯಾವ್ ಗಾಟ್ ದ ಕಾಪಿ. ಹಾಂ, ಐ ಹ್ಯಾವ್ ಗಿವನ್ ಯು ಆಲ್ ದ ನಂಬರ್. ಐ ಕುಡ್ ರಿಪೀಟ್ ಅಗೈನ್. ಒಟ್ಟು ಮತದಾರರು ಕರ್ನಾಟಕದಲ್ಲಿ 5,54,32,312 ಮತದಾರರು. ಅದರಲ್ಲಿ ನಾವು ಈಗಾಗಲೇ ಫಾರ್ಮ್ ಕೊಟ್ಟಿರುವುದು 44,48,16,723. ಇಟ್ಸ್ 80.85%. ಆಸ್ ಗುಡ್ ಆಸ್ 81%. ಎಸ್. ಅಂಡ್ ಇದರದ್ದು ನಾನು ಎಲ್ಲ ಬ್ರೇಕಪ್ ಕೊಟ್ಟಿದ್ದೀನಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂಡ್ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದೀನಿ. ಅದರ ಜೊತೆಗೆ ಡಿಜಿಟೈಸೇಷನ್ ಪರ್ಸೆಂಟೇಜ್ ತಮಗೆ ಕೊಟ್ಟಿದ್ದೀನಿ ನಾನು, ಎಷ್ಟು ಕಡೆ ಡಿಜಿಟೈಸ್ ಆಗಿದ್ದಾರೆ ಅಂತ. ಎಸ್ ಸರ್. ಹಾಂ, ವೆರಿ ರೈಟ್ ಕ್ವಶನ್. ಈಗ ಆಸ್ ಪರ್ ದ ಡೈರೆಕ್ಟರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಪೇಜ್ ನಂಬರ್ 19 ಆಫ್ ದಿ ಪೇಜ್ ನಂಬರ್ 9 ಅಲ್ಲಿ ಎಲೆಕ್ಷನ್ ಕಮಿಷನ್ ಇಂಡಿಯಾ BLO ವಿಲ್ ಅಗೈನ್ ವಿಸಿಟ್ ಎವ್ರಿ ಹೌಸ್ ಹೋಲ್ಡ್ ಟು ಕಲೆಕ್ಟ್ ದ ಫಿಲ್ಡ್ ಕಾಪಿ ಆಫ್ ದ ಇನ್ವಿಟೇಷನ್ ಫಾರ್ಮ್ ಫ್ರಮ್ ದ ಎಲೆಕ್ಟರ್ಸ್ ಅಂತ ಇರ್ತದೆ. ಅದೇ ಸಂದರ್ಭದಲ್ಲಿ ಪೇಜ್ ನಂಬರ್ 13 ಅಲ್ಲಿ ಇಫ್ ಯು ಕೈಂಡ್ಲಿ ಸಿ, ಈ ಡೈರೆಕ್ಷನ್ಸ್ ಕೂಡ ಈಗಲೇ ವೆಬ್ಸೈಟ್ ಇದೆ, ಬೇಕಾದ್ರೆ ನಾನು ಮತ್ತೊಮ್ಮೆ ನಾನು ಕಾಪಿ ಕಳಿಸ್ತೀನಿ. Commission has allowed BLAs of recognized political parties to file applications in bulk, subject to the condition that a BLA shall not submit more than 50 forms a day to BLO before the draft publication and 10 forms a day thereafter. ಹಂಗಂದ್ರೆ BLO ಮತ್ತೊಮ್ಮೆ ಮನೆಗೆ ವಿಸಿಟ್ ಮಾಡ್ತಾರೆ ಫಾರ್ಮ್ ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಎಂದು ಒಂದಿರ್ತದೆ. ಅದರ ಜೊತೆಗೆ ಫಾರ್ಮ್ ವಾಪಸ್ ಬರೋದು ಬೂತ್ ಲೆವೆಲ್ ಏಜೆಂಟ್ಸ್ ಏನಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಬೂತ್ ಲೆವೆಲ್ ಏಜೆಂಟ್ಸ್ ಏನಿದ್ದಾರೆ ಅವರು ಸಮೇತ ಫಾರ್ಮ್ ಅನ್ನ BLOಗೆ ತಂದು ವಾಪಸ್ ಕೊಡಬಹುದು. ಒಂದು ದಿನಕ್ಕೆ 50 ಫಾರ್ಮ್ ಇಂದ ಮೇಲ್ಪಟ್ಟು ಒಂದು BLA ವಾಪಸ್ ಕೊಡಬಾರ್ದು ಅಷ್ಟೇ ಅವರು ಹೇಳಿದ್ದಾರೆ. ಸೊ ಬೂತ್ ಲೆವೆಲ್ ಏಜೆಂಟ್ಸ್ ಆಲ್ಸೋ ಕ್ಯಾನ್ ಗೆಟ್ ದ ಫಾರ್ಮ್ಸ್ ಫ್ರಮ್ ದಿ ವೋಟರ್ ಅಂಡ್ he can submit to the BLO, but booth level agent has to give an undertaking that I am submitting to you at verification. Sir, I have one doubt, sir. Yes sir. Do I need to call BLO after submitting my online form? No. ಫಾರ್ಮ್ ಒಮ್ಮೆ ಆನ್ಲೈನ್ ಅಲ್ಲಿ ತಾವು ಸಬ್ಮಿಟ್ ಮಾಡಿದ ಮೇಲೆ ತಮಗೆ ಅಕ್ನಾಲಜ್ಮೆಂಟ್ ಆನ್ಲೈನ್ ಕೊಟ್ಟಿರ್ತಾರೆ, ತಾವು BLO ಕಾಲ್ ಮಾಡೋ ಅಗತ್ಯನೇ ಇಲ್ಲ. ಬಟ್ BLO ವಿಲ್ ಫಾರ್ವರ್ಡ್ ದ ಫಾರ್ಮ್ ಆಫ್ಟರ್ ವೆರಿಫಿಕೇಶನ್. BLO. ಸೊ ಇಫ್ ದ BLO ವೆರಿಫಿಕೇಶನ್ಗೆ ಅವ್ರೇನೋ ನಿಮಗೆ ಕಾಲ್ ಮಾಡಿದ್ರೆ you need to apply, attend the call, or he will definitely do the verification. ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಬಹುದಾ? ಯಾವುದು? ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಿ ಮತ್ತೆ ಕಲೆಕ್ಟ್ ಮಾಡಬಹುದಾ? 81% ಫಾರ್ಮ್ಸ್ ಕೊಟ್ಟೇ ಬಿಟ್ಟಿದ್ದೀವಿ. ಇನ್ನು ಪಂಚಾಯತ್ ಆಲ್ ರೂರಲ್ ಏರಿಯಾಸ್ ಹಾ ಹಾ ಎಲ್ಲರೂ ವಿತರಣೆ ಆಗಿದೆ, ಅದು ಒಂದಕ್ಕೂ BLO ಬಂದಿಲ್ಲ, ಪಂಚಾಯತ್ ಉಗ್ರಾಣಿ ಹತ್ರ ಕಳಿಸ್ತಾರೆ. ನೀವು ನನಗೆ ವಿಡಿಯೋ ಕಳಿಸಿ, ವಿಲ್ ಡೆಫಿನೆಟ್ಲಿ ಐ ಲಾಸ್ಟ್ ದ ಕನ್ಸರ್ನ್ ಯಾರು ವಿಡಿಯೋ ಮಾಡಿಲ್ಲ ಸರ್. ಪಂಚಾಯತಿನ ಉಗ್ರಾಣಿ ಕಳಿಸ್ಕೊಟ್ಟಿದ್ದಾರೆ, ನಮ್ಮ BLO ಬಂದಿಲ್ಲ. ನೀವು ಹೇಳೋದು ಬೇರೆ ಯಾರಿಗೂ ಕೊಟ್ಟುಬಿಟ್ಟಿದ್ದಾರೆ, ಅಂದ್ರೆ ಒಂದು ವೋಟರ್ ಬಿಟ್ಟು ಬೇರೆ ಕೈಯಲ್ಲಿ ಕೊಟ್ಟಿದ್ದಾರೆ, ಅದೇ ವೋಟರ್ ಕೊಟ್ಟಿದ್ದಾರ ಮತದಾರರಿಗೆ ರೀಚ್ ಆಗಿದೆ, ಸರಿ ಮತದಾರ ರೀಚ್ ಆಗಿದೆ. ಈಗ ನಾನು ಹೇಳೋದು, ಸಿ ವಿತೌಟ್ ಯು ಕೈಂಡ್ಲಿ ಗಿವ್ ದ ನೇಮ್ ಆಫ್ ದಿ BLO ಅಂಡ್ ದ ಪಾರ್ಟ್ ನಂಬರ್ ಅಂಡ್ ದ ಸಮ್ ಎವಿಡೆನ್ಸ್ ಅಂತ ಏನಿದೆ ಕೊಡಿ, ವಿ ವಿಲ್ ಎಂಕ್ವೈರಿ ವಿತ್ ಇಟ್. ಸರಿ, ಚೆಕ್ ಮಾಡಕ್ಕೆ ಹೇಳ್ತೀನಿ. ಇಫ್ ಎನಿ ಕಂಪ್ಲೇಂಟ್ ಇಸ್ ರಿಸೀವ್, ವಿಲ್ ಡೆಫಿನೆಟ್ಲಿ ಎಂಕ್ವೈರಿ ಇಟ್. ಎರಡು ಫಾರ್ಮ್. ಓಕೆ, ನಾನು ಸಂಬಂಧಪಟ್ಟ EROಗೆ ತಿಳಿಸ್ತೀನಿ, ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ನೋಟ್ ಮಾಡಿ, ಜ್ಞಾನೇಶ ನೋಟ್ ಮಾಡಿಕೊಳ್ಳಿ, ನೋಟ್ ಮಾಡಿಕೊಳ್ಳಿ. ಎಸ್, ಹಾಂ ಎಸ್ ಒಂದು ನಿಮಿಷ. ಸೊ ಐ ಸಿನ್ಸಿಯರ್ ಸಿ, ಒಂದು ನಿಮಿಷ. ಐ ವಿಲ್ ಬಿ ಅವೈಲಬಲ್ ಟು ಯು ಫಾರ್ ಮೋರ್ ದನ್ 1 hour ಆಲ್ಸೋ. ಇಲ್ಲೇ ಕೂತಿರ್ತೀನಿ. ಇಫ್ ಸಂಬಡಿ ವಾಂಟ್ಸ್ ಟು ನೋ. ಹಾಂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆ ಮಾಡಬೇಕು ಅಂತ ಹೇಳಿ ತ್ವರಿತವಾಗಿ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಇಲ್ಲದೆ ಇರೋರು ಅದು ಒಂದು ಡಾಕ್ಯುಮೆಂಟ್ ಕನ್ಸಿಡರ್ ಮಾಡಿ ನಿಮ್ಮ 11 ಡಾಕ್ಯುಮೆಂಟ್ ಅಲ್ಲಿ ಇದೆ. ಈಗ ರೀಸೆಂಟ್ ಆಗಿ ಪಡೆಯುವಂತ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿದ್ದೀರಾ? ವಿಲ್ ಕ್ಲಾರಿಫೈ ಡ್ಯೂರಿಂಗ್ ವೆರಿಫಿಕೇಶನ್ ಸ್ಟೇಜ್.
ಡೆಫಿನೇಷನ್ ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೆ ಬೇಲೂರಲ್ಲಿ ಕನ್ಫ್ಯೂಷನ್ ಇದೆ, ಬೀರ್ನಲ್ಲಿ ಕನ್ಫ್ಯೂಷನ್ ಇದೆ, ನನಗೂ ಕನ್ಫ್ಯೂಷನ್ ಇದೆ. ಏನಂತ ಹೇಳಿದ್ರೆ ಸೆಲ್ಫ್ ಮ್ಯಾಪಿಂಗ್ ಆಗಿದ್ದು ಮೊದಲ ಕಾಲಮನ್ನು ಫಿಲ್ ಮಾಡ್ತೀವಿ, ಹೌದು ಮ್ಯಾಪಿಂಗ್ ಆಗಿದ್ದು ನಾನು ಎರಡನೇ ಕಾಲಮ ಹೌದು ಹೌದು ಈ ಎರಡೂ ಮಾಡ್ತಾ ಇದ್ದಾರೆ ಕೆಲವು ಕಡೆ ಕನ್ಫ್ಯೂಷನ್ ಕಾರಣಕ್ಕೆ. ಅವ್ರೇನಂದ್ರೆ ಬೇಲ್ ಹೇಳಿದ್ದು ಕೆಲಸ ಇಲ್ಲ, ಬೇಲ್ ಹೇಳಿದ್ದು ಗೊತ್ತಾಗಲ್ಲ, ಎರಡೂ ಮಾಡ್ತಾರೆ. ಇದ್ರ ಜೊತೆಗೆ ಕೊನೆ ಕಾಲಮ್ ಇದೆಯಲ್ಲ ಬಾಟಮ್ ನಲ್ಲಿ ಅದು ಫಿಲ್ ಅಪ್ ಮಾಡ್ಬೇಕು. ಸೆಲ್ಫ್ ಮ್ಯಾಪಿಂಗ್ ಆದವ್ರು ಏನ್ ಮಾಡಬೇಕು, ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, CO ವೆಬ್ಸೈಟಲ್ಲಿ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನರ್ ವಿಡಿಯೋಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಭಾಳ ಸ್ಪಷ್ಟವಾಗಿ ಒಂದೊಂದು ಕಾಲಮಲ್ಲಿ ಏನು ಫಿಲ್ ಮಾಡಬೇಕು, ಯಾವ ಮಾಹಿತಿ ತಗೊಳ್ಳೋದು ಹೇಗೆ ಅಂತ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲೂ ಹೇಳಿದ್ವಿ, ಇಂಗ್ಲೀಷಲ್ಲೂ ಹೇಳಿದ್ದೀವಿ. ಕೈಂಡ್ಲಿ ರಿಕ್ವೆಸ್ಟ್, ಈ ಫಟಾಲ್ ಯಾರಿಗಾದರೂ ಮಾಹಿತಿ ಹೇಗೆ ಫಾರ್ಮ್ ಫಿಲ್ ಮಾಡೋದು ಬೇಕಾಗಿದ್ದಲ್ಲಿ ಕೈಂಡ್ಲಿ ವಿಸಿಟ್ ಅವರ್ ವೆಬ್ಸೈಟ್. ದ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಆಫ್ ECI ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್. CO ವೆಬ್ಸೈಟಲ್ಲಿ ಹೋದರೆ ಕನ್ನಡದಲ್ಲೂ ಹೇಳಿದ್ದೀವಿ, ಇಂಗ್ಲೀಷಲ್ಲೂ ಹೇಳಿದ್ದೀವಿ. ದಯವಿಟ್ಟು ಕೈಂಡ್ಲಿ ರೆಫರ್ ಟು ದ ವಿಡಿಯೋ ದಟ್ ವಿಲ್ ಎಕ್ಸ್ಪ್ಲೇನ್ ವೆರಿ ಕ್ಲಿಯರ್ಲಿ ಹೌ ಟು ಫಿಲ್ ದ ಫಾರ್ಮ್ ಅಂತ. ಎಸ್, ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಟಾರ್ಗೆಟ್ ಏನಾದ್ರು ಕೊಟ್ಟಿದ್ದಾರೆ ಎನ್ಯುಮರೇಷನ್ ಫಾರ್ಮ್? ಈ ಟೈಪ್ ಇದರೊಳಗೆ No, no, no. See, the issue is distribution, digitization. Both will complete on 29th June. ಒಂದು ನಿಮಿಷ, ಈಗ ಡಿಜಿಟೈಸೇಷನ್ 100% ಆಗಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಫಾರ್ಮ್ನ ವಿತರಣೆ ಆದಮೇಲೆ ಮಾತ್ರ ಅದಾಗುತ್ತದೆ. ಸೊ ಜನಾನು ಸಮೇತ ಏನು ಮಾಡ್ತಾರೆ, ಫಾರ್ಮ್ಗೋಸ್ಕರ ಆಟೋಮೆಟಿಕ್ ಆಗಿ ಅವರು ಸರ್ಚ್ ಮಾಡ್ತಾರೆ. ಸೊ ಹಾಂ, ಎಸ್, ಆಗಲೇ ಒಂದು ಟೆಕ್ನಿಕಲ್ ಇಶ್ಯೂ ಇದೆ. ಬೆಂಗಳೂರಲ್ಲಿ ಏನು ಸಮಸ್ಯೆ ಆಗ್ತದೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಹೇಳಿ ಅದೇ ಸಮಸ್ಯೆ ಇದೆ, ಇಂಜಿನಿಯರಿಂಗ್ ಸಮಸ್ಯೆ ಇದೆ. ನಾನು ಗ್ರೌಂಡಲ್ಲಿ ಓಡಾಡಿದೆ ಮತ್ತೆ ಕಡೆ ನೋಡಿದೆ. Yes, yes. ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಆದ್ರೆ ಹೈಯರ್ ಆಫ್ಸ್ ಏನ್ ಮಾಡ್ತಿದ್ದಾರೆ, ನೀವು ಕೊಟ್ಟಿಲ್ಲ ಅಂದ್ರೆ BLO FIR ಮಾಡಿ ಅಂತ ಮೆಮೋ ಸಮೇತ ಸೂಚನೆ ಕೊಡ್ತಾ ಇದ್ದಾರೆ. ಆಮೇಲೆ ನೀವು ಯಾಕೆ FIR ಮಾಡಿಲ್ಲ ಅಂತ ಸೂಪರ್ವೈಸರ್ ಆಮೇಲೆ EDOಗಳಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರು. ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಮಾಡುತ್ತಲ್ಲ, ಅದು ಏನಕ್ಕೆ ಈ ತರದ ಏನಕ್ಕೆ ಅಂದ್ರೆ ಈಗ ಆಗ್ತಾ ಇದೆ. ನೀವು ಹೇಳಿದ್ಮೇಲೆ ಕಾರಣ ಇದೆ ಅಲ್ಲಿಗೆ. ಆದ್ರೆ ಇದ್ದಾಗ ಏನಕ್ಕೆ I think today BBMP will reach more than 50% today. They may reach 50% distribution today. But distribution is happening in a better phase now. Definitely we will ensure the farms are reaching the enumerators in time and they will complete the exercise before 29th of July. Yes, yes. Pardon? ಹಾಂ, There is an allegation that booth level officers are working under the pressure. All these things are kept under your consideration, sir. if you could, Filling the form in the Congress if you could see the progress, you could understand they are not under pressure. They are really involved in the job. They have delivered whatever has been trained directed to them. So ಅದರಿಂದ ಆ ರೀತಿ ಯಾವುದೂ ಇಲ್ಲ. ಸೊ ಒಂದು ನಿಮಿಷ. ಸೊ ಇಷ್ಟು ಸಮಯ ಈ ಪ್ರೆಸ್ ಮೀಟಿಗೆ ತಾವು ಬಂದಿದ್ದಕ್ಕೆ ಮತ್ತು ಈ ಎಂಟೈರ್ ಪ್ರೆಸ್ ಅಲ್ಲಿ ನಾನಿನ್ನು 1 hour ಬೇಕಾದ್ರೆ ಇರ್ತೀನಿ. ಕೆಲವ್ರು ಸಾಕು. ಸಮುದಾಯಗಳ ಕೆಲವೊಂದು ಏರಿಯಾಗಳಲ್ಲಿ ಯಾವ ಸಮುದಾಯ ಲೀಡಾಗಿರ್ತೀವೋ ಅಂತ ಅಧಿಕಾರಿಗಳನ್ನ ಹಾಕಿದ್ದಾರೆ ಅನ್ನೋದು ಒಂದು ಆರೋಪವನ್ನ BJP ಅವರು ಮಾಡಿದ್ದಾರೆ. ಇಸ್ ಇಟ್ ಟ್ರೂ ಆರ್ ನಾಟ್? ಇದೊಂದು. ಇನ್ನೊಂದು, ನಿನ್ನೆ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಅಲ್ಲಿ ಹೋಗ್ಬಿಟ್ಟು ಅದರದ್ದೇನಾದ್ರೂ ಮಾಹಿತಿ ಮತ್ತೆ ಈಗೇನಾದ್ರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆ? ಇಲ್ಲ, ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪೂರ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಚ್ ಅಂಡ್ ಎವ್ರಿ ಕಂಪ್ಲೇಂಟ್ ಇಸ್ ಲುಕ್ಡ್ ಇನ್ ಟು, ವಿಲ್ ಡೆಫಿನೆಟ್ಲಿ ಆಕ್ಟ್ ಆಸ್ ಪರ್ ಲಾ. And I have already conveyed all the complaints and the issues taken to Election Commission of India. So, ಖಂಡಿತವಾಗಿ ಪರ್ಯಾಯ ಏನಿಲ್ಲ, ಆಟೋಮೆಟಿಕ್ ನಮ್ಮವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. 29 ಜುಲೈ ಒಳಗಾಗಿ 100% ಫಾರ್ಮ್ಸ್ ಎನ್ಯುಮರೇಟ್ ಮಾಡಿ ಯಾವ್ಯಾವುದು ಫಾರ್ಮ್ ವಾಪಸ್ ಬರೋದು ಅದು ಡಿಜಿಟೈಸ್ ಮಾಡೋ ಕೆಲಸವನ್ನ ಬೇರೆಯವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. Thank you very much.